ನಿಜ ಹೇಳ್ಬೇಕಾದ್ರೆ ನನಗೆ ಮೂಡ್ ಆಫ್ ಆಗಿತ್ತು. ನೀನು ಹೋಗ್ತಾ ಇರೋ ನಿನ್ನ ಕತೆ ಕೇಳಾದ್ಮೇಲೆ ನಗು ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ನನಗೆ. ನಾನ್ ಪೊಕ್ಕೆ ಕಡ್ಡಿ ಅಂತ ಹೇಳಿದೆ ಅಂತ ನೀನ್ ಜಿಮ್ವರೆಗೂ ಹೋಗಿದ್ದಿಲ್ಲ. ನಿಜವಾಗಿಯೂ ನೀನು ಡಿಜೆನೆ, ಐ ಮೀನ್ ಡಬ್ಬಾ ಜೋಕ್. You're so funny, I tell you. Seriously? ಎಷ್ಟು ಚಂದ ಕಾಣ್ತಿದ್ಯಾ ನನ್ನ ಮುದ್ದು ಸುಳ್ಳೆ ಪುಳ್ಳೆ. ಆ ಮೂತಿ ನೋಡು ಎಷ್ಟು ಕೆಂಪಗಿದೆ ಅಂತ. ಆ ಕಿವಿ ಹಿಂಡಿ ಮುದ್ದಾಗಿ ಮೂತಿ ಮೇಲೊಂದು ಪುಟ್ಟು ಪೆಟ್ಕೊಡೋಣ ಅನ್ಸುತ್ತೆ. ಬೇಡ ಬೇಡ, ಪಾಪ ಪಾಪ ಚಿನ್ನಿ, ಆಪಲ್ ತರ ಇದೆಯಾ, ಕಚ್ಬಿಡ್ಲಾ ನಿನಗೆ? ಅದು ಬೇಡಪ್ಪ, ನೋವಾಗುತ್ತೆ. ಮತ್ತಿನ್ನೇನು ಮಾಡೋದು? ಚಿತ್ತರ ಕೆಣ್ಣೆ ಹಿಂಡಿ ತಲೆ ಕೂದಲೆಲ್ಲ ಕೆದ್ದು ಬಿಡ್ಲಾ? ಓ ಚೆನ್ನಾಗಿರಲ್ಲ. ಓವರ್ ಇರಿಟೇಷನ್ ಪಾರ್ಟಿ ನೀನು. ನಿಂಗೆ ಕೋಪ ತರಿಸೋದು ಅಂದರೆ ನಂಗೆ ತುಂಬ ಇಷ್ಟ. ನಿಂಗೆ ಕೆಟ್ಟ ಕೋಪ ಯಾವಾಗ ಬರ್ಬೋದು? ಹೇಳ್ದೆ ಕೇಳದೆ ಒಂದು ಕಟ್ಟಿ ಮುತ್ತು ಕೊಟ್ರೆ ಅದೇ ಕರೆಕ್ಟ್. ಕೊಟ್ಬಿಡ್ಲಾ? ಏನು? ಅದು ನನ್ನ ಪ್ರಶ್ನೆ ಅಲ್ಲ, ಚಿಟಿಕೆ ಹೊಡೆದ್ರಲ್ಲ ಏನು ಅಂತ. ನಮ್ಮನೆ ಹತ್ರ ರೀಚ್ ಆದ್ವಿ. ಅದೇ ಕಾರಣಕ್ಕೆ ನೀ ನನಗೆ ಇಷ್ಟ ಆಗೋದು. ನಿನ್ನ ಧೋರಣೆ ಇಷ್ಟ ಅಂತ ಹೇಳಿದೆ. ಹಾಗಂದ್ರೆ ನಿಮ್ಮನೆ ಎದುರು ಬಂದ್ವಿ ಅಂತ ಹೇಳೋ ಬದಲು ನಮ್ಮನೆ ಅಂದಿಯಲ್ಲ, ಅದು ತುಂಬ ಇಷ್ಟ ಆಯಿತು. ಬನ್ನಿ ಮನೆಗೆ. ಪರವಾಗಿಲ್ಲ, ನಮ್ಮ ಮನೆಗೆ ಹೋಗ್ತೀನಿ. ನನಗೆ ಬಂದರೆ ಸುಮ್ಮನೆ ತಿಂಡಿ ತೀರ್ಥ ಅಂತ ಟೈಮ್ ವೇಸ್ಟ್ ಆಗುತ್ತೆ. ಎಲ್ಲ ಕೆಲಸ ಹೇಗೋ ನಡೀತಿದೆ, ಅದ್ರ ಪಾಡ್ಗದ್ ನಡಿ. ತಿಂಡಿ ತೀರ್ಥ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ, ಯಾರಿಗೇನೂ ಡಿಸ್ಟರ್ಬ್ ಆಗಲ್ಲ. ನೋ ಇಟ್ಸ್ ಓಕೆ. ನಾನೇನು ಶಾರ್ ಕೂಡ ತಗೊಂಡಿಲ್ಲ. ಅದೋದೆ ನನಗೆ ಮನೆಗೆ ಹೋಗ್ಲಿಲ್ಲ ಅಂತಂದ್ರೆ ವಿಕ್ರಾಂತ್ ಅಷ್ಟೇ ಕುತ್ಕೊಳ್ಳೋದಿಲ್ಲ. ಅದು ನಿಜಾನೇ. ಬರ್ತೀನಿ ನಾನು. ಥ್ಯಾಂಕ್ ಯು. ಯಾ, ಯು ವೆಲ್ಕಮ್. ಕೋಳಿ ಚುಟ್ಟು, ಕೋಳಿ ಚುಟ್ಟು. ನಿನ್ಗೇನೋ ಹೇಳ್ಬೇಕು. ಆರ್ ಯು ಮ್ಯಾಡ್? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಮನೆಯವರೆಲ್ಲರೂ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ? ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಾ? ಶಟ್ ಅಪ್. ಎಲ್ಲರೂ ಮುಂದೆ ನನ್ನ ಸಾಹಿತ್ಯಂಗೆ ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಯಾಕೆ? ನಿನ್ನ ಪ್ಲಾನ್ ಥರನೇ ನನ್ನ ಪ್ಲಾನು ಹಾಳಾಗಬೇಕು ಅನ್ನೋ ಆಸೆನಾ ನಿನಗೆ? ಅತ್ತೆ, ನಾಡಿದ್ದೆ ಆರ್ತಿಗೂ ವಿಕ್ಕಿಗೂ ಮದುವೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹಾಗೇನೆ ಕಾಣಿಸ್ತಾ ಇಲ್ಲ. ನಾನು ಸುಮ್ಮನಿದ್ರೆ ನೋಡ್ತಿದ್ದಾಗೆ ಮದುವೆ ಮುಗ್ದೋಗುತ್ತೆ. ನನ್ನ ಬಗ್ಗೆ ಮಾತಾಡ್ತಿದ್ಯಲ್ಲ, ನೀನೇನು ಯೋಚನೆ ಮಾಡಿದ್ಯಾ? ಇನ್ನೊಬ್ಬರನ್ನ ಬೈಯೋದು ತುಂಬ ಸುಲಭ ಸಾರಿಕಾ. ನಾನು ಒಬ್ಳೆ ಎಷ್ಟು ಅಂತ ಮಾಡಲಿ? ನಿನ್ನೆ ಆರ್ತಿ ಮನೇಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲೂ ಎಲ್ಲ ಖುಷಿಯಾಗೇ ಇದ್ದಾರೆ. ಇಡೀ ಜಗತ್ತಲ್ಲಿ ಅನ್ಹ್ಯಾಪಿ ಆಗಿರೋದು ನಾನೊಬ್ಳೆ ಅನಿಸುತ್ತೆ. ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ಲ. ನಾನೊಬ್ಳಿದ್ದೀನಿ, ನನಗೂ ಮನಸ್ಸಿದೆ, ಅದಕ್ಕೂ ಒಂದು ಆಸೆ ಇದೆ ಅನ್ನೋದನ್ನ ಮರ್ತೋಗಿದ್ದೀರ ಅನ್ಸುತ್ತಲ್ವಾ? ವಿಕ್ಕಿ ಆರ್ತಿ ಮದುವೆ ನಡೆಯಲ್ಲ ಸಾರಿಕಾ. ಇದನ್ನ ಕೇಳಿ ಕೇಳಿ ನನಗೂ ಸಾಕಾಗೋಗಿದತ್ತೆ. ಎಲ್ಲ ಇಷ್ಟು ಕ್ಲಿಯರಾಗಿ ನಡೀತಿರುವಾಗ ಮದುವೆ ಆಗಲ್ಲ ಅನ್ನೋ ಸುಳ್ಳನ್ನ ನಂಬೋಕ್ಕಾಗಲಿ, ಅದೇ ಭ್ರಮೇಲಿ ಬದುಕೋಕ್ಕಾಗಲಿ ನನಗಿಷ್ಟ ಇಲ್ಲ. ಅದಕ್ಕೆ ನಿನ್ನನ್ನು ದಡ್ಡಿ ಅನ್ನೋದು. ಎಲ್ಲನೂ ನಾರ್ಮಲ್ ಆಗಿದ್ರೇನೆ ಯಾರಿಗೂ ಯಾವ ಅನುಮಾನನೂ ಬರಲ್ಲ. ಪ್ಲ್ಯಾನ್ ಎಲ್ಲ ರೆಡಿ ಇದೆ ಸಾರಿಕಾ. ಆ ಭಿಕಾರಿನ ನಾನು ಸೊಸೆ ಮಾಡ್ಕೊಳ್ಳೋಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ಏನು ಪ್ಲ್ಯಾನ್ ರೆಡಿ ಇದೆಯಾ? ಮತ್ತೆ ಯಾಕೆ ನನಗೇನು ಹೇಳಿಲ್ಲ? ನಾನೇ ನಿನ್ನನ್ನು ಕರೆದು ಪ್ಲ್ಯಾನ್ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ಬಂದಿದ್ದು ಒಳ್ಳೇದೇ ಆಯಿತು.
ಬಾಕಿ ಪ್ಲ್ಯಾನ್ ಮಾತ್ರ ನಂದು. ಆದರೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ನೀನು. ಯಾವಾಗಲೂ ತಿನ್ನೋದೇ ಕೆಲಸ. ಧ್ರುವನ್ ಕರೆದಿಯೇನೆ? ಏನಮ್ಮ ನೀನು ಯಾವಾಗಲೂ ಬ್ರಿಡ್ಜ್ ಸರ್ವಿಸ್ ಹೇಳ್ತಾ ಇರ್ತೀಯಲ್ಲ ನಂಗೆ. ಬ್ರಿಡ್ಜ್ ಸರ್ವಿಸ್ ಹಂಗಂದ್ರೇನೆ? ಹೋಗು, ಊಟ ಐತಲ್ಲ ಕೇಳ್ಕೊಂಡ್ ಬಾ. ಇಲ್ಲ ಕರ್ಬ ಅಂತೆಲ್ಲ, ನನಗೆ ನನ್ನ ಲೆವೆಲ್ ಇಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮ ಇಷ್ಟೊತ್ತಿಗೆ ಮನೇಲಿ ಇದ್ದಿದ್ರೆ ನಾನು ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊತಿದ್ದೆ? ನಮ್ಮ ಹಣೆ ಮುಖ್ಯನು ಮನೆಗೆ ಬಂದಿಲ್ವಾ? ಚಪ್ಪೆತ್ ಪೂಜೆಗೆ ಲೇಟ್ ಆಗ್ತಿದೆಯಲ್ಲಮ್ಮ. ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಿದೆ. ಮನೆ ಮಂದಿ ಎಲ್ಲ ಬಾಗ್ಲಲ್ಲಿ ನಿಂತು ನಮ್ಮ ಸುಖಾಗಮನ ಬಯಸ್ತೀರಾ ಅಂತಂದ್ರೆ ನಾನು ಬಂದಿದ್ದು ನೋಡಿ ಶಾಕ್ ಆಗಿ ಕಣ್ ಬಿಡ್ತಾ ಇದ್ದೀರಲ್ಲ. ಅಯ್ಯೋ ಆ ಥರ ಏನೂ ಇಲ್ಲ, ನೀವು ಈ ಅವತಾರದಲ್ಲಿ ಬಂದ್ರಲ್ಲ ಶಾಕ್ ಆಯ್ತು ಅಷ್ಟೇ. ಈಗ ಹೇಳಪ್ಪ, ನೀನು ಏನು ತಗೋತೀಯ? ಕಾಫಿನಾ ಟೀನಾ? ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ. ಬಾಸು ಇದನ್ನೆಲ್ಲ ಇಲ್ಲಿ ಕೊಟ್ಬಿಟ್ಟು ಬೇಗ ಬಾ ಅಂತ ಹೇಳಿದ್ದಾರೆ. ಆಮೇಲೆ ಲೇಟ್ ಆದ್ರೆ ಕೆಲಸ ಕೆಟ್ಟೋಗುತ್ತೆ. ಇದನ್ನೆಲ್ಲ ಯಾಕೆ ಕೊಟ್ಟು ಕಳ್ಸಿದ್ದಾರೆ? ಅಯ್ಯೋ ಬರೀ ಇಷ್ಟೇ ಅಲ್ಲ, ಒಂದು ಕಾರ್ನು ಕಳ್ಸಿದ್ದಾರೆ. ಇಲ್ಲೇನಾದ್ರೂ ಕೆಲ್ಸಕ್ಕೆ ಬೇಕಾದ್ರೆ ಬಳಸ್ಕೋಬೇಕಂತೆ. ಆದ್ರೆ ಇಲ್ಲಿ ಯಾರಿಗೂ ಕಾರ್ ಡ್ರೈವ್ ಮಾಡಕ್ ಬರಲ್ಲ. ನಮ್ ಬಾಸ್ ನೀನು ದಡ್ಸಿಕಮಣಿ ಅನ್ಕೊಂಡಿದ್ದೀರಾ? ಕಾರ್ ಜೊತೆ ಡ್ರೈವರ್ನು ಕಳ್ಸಿದ್ದಾರೆ. ಎಮರ್ಜೆನ್ಸಿ ಅದು ಇದು ತರದಿರುತ್ತಲ್ಲ, ಬಳಸ್ಕೊಳ್ಳಿ. ಈ ಜಿಮ್ ಅಟೆಂಡ್ ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೈಲಿ ಹೀಗೆ ರೆಡಿ ಆಗು. ಒಳಗೆ ಹೋಗು, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ದೃಷ್ಟಿ ಆಗುತ್ತೆ. ಆಮೇಲೆ ಯಾರಾದ್ರೂ ಎತ್ಕೊಂಡು ಹೋದ್ರೆ ಕಷ್ಟ. ಸುಮ್ಮನೆ ಹೇಳಿದೆ, ನಿನ್ ತಲೆ ಕಳೆದು ಹೋಗ್ಬೇಡ. ನಿನಗೆ ಹೇಳಿದ್ದು ಕೇಳಿಸ್ತಾ? ಹೊರಡು. ಹುಚ್ಚುಡ್ಗಿ ಡಬ್ಬ ಹಚ್ಚೋ ಅಲ್ಲಲ್ಲ ಡಿಜೆ. ಅಷ್ಟೇ ಕೆಟ್ಟ ಮೂಡಲಿದ್ರು ಇವ್ರ ಮುಖ ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಒಂದು ನಗು ಮೂಡುತ್ತೆ. ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು, ನಗು ಬರಬೇಕು, ನಗು ಬರಬೇಕು. ವೇದಾಂತ್, ವಾಟ್ಸ್ ರಾಂಗ್ ವಿತ್ ಯು? ಮೊದಲು ಮನೆಗೆ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗಿದೆ. ಆಹಾ, ಬಾಸು ಬೈತಾರೆ ಅಂತ ಏನಾದರೂ ಓಡೋಗ್ಬಿಟ್ಟಿದ್ರೆ ಇಂಥ ಅದ್ಭುತವಾದ ಕಾಫಿನ ಮಿಸ್ ಮಾಡ್ಕೊತಿದ್ದೆ. ಅಮ್ಮ, ನೀವು ಬರೀ ತಿಂಡಿ ಚೆನ್ನಾಗಿ ಮಾಡ್ತೀರಾ ಅನ್ಕೊಂಡಿದ್ದೆ, ಆದರೆ ಕಾಫಿನೂ ಸೂಪರ್ ಅಮ್ಮ. ನಮ್ಮ ಆರ್ತಿ ಅಕ್ಕನು ದಿಟ್ಟು ಇದೇ ತರ ಕಾಫಿ ಮಾಡ್ತಾಳೆ. ಓ ಸೂಪರ್. ಹಾಗಾದ್ರೆ
ಕಾಫಿ ಕುಡಿಬೇಕು ಅನ್ಸ್ದಾಗೆಲ್ಲ ಬಾಸ್ ಮನೆಗೆ ಒಂದು ಎಂಟ್ರಿ ಕೊಟ್ರೆ ಆಯ್ತು. ನಾನು ಹಿಂದ್ಗಡೆ ಬಾಗಿಲಿಂದ ಬರ್ತೀನಿ, ನಾನು ಬಟ್ಟೆ ತಗೊಂಡ್ ಬಾ. ಅಮ್ಮ ನೀವು ಮಾತಾಡ್ತಾ ಇರಿ, ನಾನು ಬಂದೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀನು ಕಾಫಿ ಕುಡಿಯೋ ಪಾರಾಗುತ್ತೆ. ಅದು ನಿಮ್ಮ ಆಫೀಸಲ್ಲಿ ಸಾಹಿತ್ಯ ಅಂತ ಒಂದು ಹೊಸ ಹುಡುಗಿ ಬಂದಿದ್ದಾಳಲ್ಲ, ಅದೇ ನಮ್ಮ ವೇದಾಂತನ ಮದುವೆ ಆಗ್ತಿರೋ ಹುಡುಗಿ. ಅವಳು ಹೇಗೆ? ಇವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ? ಯಾಕಪ್ಪ ಸುಮ್ಮನಾಗ್ಬಿಟ್ಟೆ? ಇಲ್ಲ ಇಲ್ಲ ಹಾಗಲ್ಲ, ನೀವು ಯಾಕೆ ಕೇಳಿದ್ರಿ ಅಂತ ಅರ್ಥ ಆಗಲಿಲ್ಲ. ಏನಿಲ್ಲ, ನಮ್ಮ ವೇದಾಂತ ತುಂಬ ಒಳ್ಳೆ ಹುಡುಗ ಅಲ್ವಾ, ಆದರೆ ಆ ಹುಡುಗಿ ಹಾಗಲ್ಲ ಅನ್ನಿಸ್ತು. ಅವರು ಕೆಟ್ಟವರು ಅಂತೀರಾ? ಅವ್ರು ನಿಮ್ಗೆ ಹೇಗೆ ಗೊತ್ತು? ಚುಚ, ನಾನು ಹಾಗೆ ಹೇಳಲಿಲ್ಲ. ಆ ಹುಡುಗಿ ನಿನ್ನೆ ಮನೆಗೆ ಬಂದಿದ್ಲು, ಯಾರ ಹತ್ರನೂ ಸರಿಯಾಗಿ ಮಾತಾಡಲಿಲ್ಲ, ತನ್ನ ಪಾಡಕ್ಕೆ ತಾನಿದ್ಲು. ಅವ್ರು ಸ್ವಲ್ಪ ಹಾಗೇನೆ. ಅಲ್ಲ, ವಿಷಯ ಏನಾದರೂ ಮೊದಲೇ ಗೊತ್ತಾಗಿದ್ದಿದ್ರೆ ನಮ್ಮ ವೇದಾಂತ ಇದನ್ನಲ್ಲ, ಚಿನ್ನದಂಥ ಹುಡುಗ, ನಮ್ಮ ಕಡೆನೇ ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿ ನೋಡ್ಬೋದಾಗಿತ್ತು ಅಂತ. ನಿಮ್ಮ ಕಡೆ ಅಲ್ಲ, ನಿಮ್ಮ ಹುಡುಗಿನೇ ಕಟ್ಟೋದು ಅಂತ ಅನ್ಕೊಂಡಿದ್ರು. ಇದಕ್ಕಿದ್ದಂಗೆ ಎಲ್ಲಿಂದ ಪ್ರತ್ಯಕ್ಷ ಅದೇ? ಎಲ್ಲೋಗಿದೆ? ವೇದನ್ ಬಾಬನ್ ಜೊತೆ ಜಾಲಿ ರೈಡ್ ಹೋಗಿದ್ದೆ ಅಂತ ಹೇಳು. ಏನಾಯ್ತು ನಿನಗೆ? ಬಾತ್ರೂಮ್ ಬಾಗ್ಲು ಲಾಕ್ ಮಾಡ್ಕೊಂಡು ಬಂದಿದ್ಲಲ್ಲ, ಅದಕ್ಕೆ ಕಾಲು ತೊಳ್ದೆ ಕಿರ್ಚ್ಕೊಂಡ್ಲು. ಸಮಯ ಸಂದರ್ಭ ಒಂದು ಗೊತ್ತಿಲ್ಲ, ಯಾವಾಗಲೂ ಹುಡುಗಾಟ. ಸ್ವಲ್ಪ ವೇದಾಂತನ ನೋಡಿ ಕಲ್ತ್ಕೊಳ್ಳಿ. ಅವನು ನೋಡಿ ಏನು ಕಲಿಬೇಕು? ಅವನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ, ನಾವು ಹೇಳ್ದೇನೆ ನಮ್ಮ ಸಮಸ್ಯೆನೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ನೋಡು ಎಷ್ಟೆಲ್ಲ ಸಾಮಾನು ಕಳಿಸಿದ್ದಾನೆ, ಜೊತೆಗೆ ಕಾರು ಕಳಿಸಿದ್ದಾನೆ. ಎಷ್ಟೇ ಆದರೂ ನನ್ನ ಮುತ್ತು ಸುಳ್ಳೆ ಪುಳ್ಳೆ ಜೆಂಟಲ್ಮ್ಯಾನ್ ಅವನು. ಯಾವಾಗಲೂ ಹೀಗೆ ಮಾಡ್ತಾನೆ, ಬೇಡ ಅನ್ನೋಕ್ಕೂ ಆಗಲ್ಲ, ತಗೊಳಕ್ಕೂ ಆಗಲ್ಲ. ಇಕ್ಕಟ್ಟಲ್ಲಿ ಸಿಗಿಸ್ಬಿಡ್ತಾನೆ ನಿಮ್ಮ ಬಾಸು. ಹಾಗ್ಯಾಕೆ ಅನ್ಕೊಳ್ತೀರಾ? ಅದು ಅವ್ರ ಪ್ರೀತಿನ ಬೇಡ ಅನ್ಬಾರ್ದಲ್ವಾ? ಅದು ಸರಿ ಅನ್ನು. ಆಮೇಲೆ ನೀವು ಅದೇನೋ ಹುಡುಗಿ ಹುಡುಕ್ತೀನಿ ಅಂದ್ರಲ್ಲ, ಆ ಕೆಲಸನ ಕಂಟಿನ್ಯೂ ಮಾಡಿ. ಈಗೇನಪ್ಪ ಪ್ರಯೋಜನ? ಅವನೇ ಹುಡ್ಕೊಂಡ್ಬಿಟ್ಟಿದ್ದಾನಲ್ಲ. ಅಮ್ಮ, ಇದೇನು ನಿಮ್ಮ ಕಾಲನಾ? ಆರ್ಡರ್ ಕೊಟ್ಟು ಮಾಡಿಸೋ ವಸ್ತುನೇ ಜಾಸ್ತಿ ಬಾಳಿಕೆ ಬರೋದು, ರೆಡಿಮೇಡ್ ವಸ್ತುನ ನಂಬೋಕ್ಕಾಗಲ್ಲ. ಇದು ಹಾಗೇನೆ. ಈಗ ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ನಾನಿನ್ ಬರ್ತೀನಮ್ಮ. ಅವನು ಯಾಕೆ ಹಾಗೆ ನಗ್ತಾನೆ? ಅವ್ರು ಸ್ವಲ್ಪ ಹಾಗೆ ಮಾ. ಹಾಂ, ಅದಿತಿ ಬಾ. ಎಷ್ಟು ದಿನ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬೇಡಿ. ನಡಿಯಪ್ಪ, ಭೂಪತಿ ಕಂಡು ಟೈಮ್ ಆಯ್ತು. ಈಗ ನಿನ್ನ ಮೈಗೆಲ್ಲ ಅಷ್ಟು ಕೋಟಿಂಗ್ ಹೊಡಿತೀವಿ. ಇಲ್ಲ ಬಾವ, ನಾನು ಅಗ್ರಜ ಇಲ್ಲದೆ ಎಲ್ಲಿಗೂ ಬರಲ್ಲ. ಅವ್ರನ್ನೇನು ಬರ್ತಾರೆ ಬಾರೋ. ಅದೆಲ್ಲ ಆಗಲ್ಲ. ನಾನು ನನ್ನ ಡ್ರೀಮ್ದಲ್ಲಿ ಮದುವೆ ಆಗೋದಕ್ಕೆ ಅವನೇ ಬ್ರಿಡ್ಜು. ಸೊ ಅವನಿಲ್ಲದೆ ನಾನು ಎಲ್ಲಿಗೂ ಬರಲ್ಲ. ನಮಗೂ ಗೊತ್ತಪ್ಪ, ಅವ್ನು ಬರ್ತಾನೆ, ನೀನು ಹೊರಡು. ನೋ ವೇ. ಅಗ್ರಜ ಎಲ್ಲೋ ಇದೆಯಾ? ನಾನು ನಿನ್ಗೋಸ್ಕರ ಕಾಯ್ತಾ ಇದೀನಿ, ಬೇಗ ಬಾರೋ. ನಾನು ಇಲ್ಲೇ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಅಣ್ಣ, ನೀವು ಸ್ಟ್ರಾಂಗು ಅಂತೇಳಿ ಪೋಸ್ ಕೊಡೋದು ಬೇಡ. ಗ್ಯಾಪಲ್ಲಿ ಕಣ್ಣು ನೋಡ್ಸ್ಕೊಂಡ್ರೆ ನಾವು ನೋಡಿದ್ದೀವಿ. ವಾಟ್ ನಾನ್ ಸೆನ್ಸ್? ಕಣ್ಣೋಸ್ಕೊಳ್ಳೋದು ಅದು ನಾನು ಕಣ್ಣೊಳಗಡೆ ಧೂಳ್ ಬಿದ್ದಿತ್ತು ಅಲ್ವಾ? ನೀನು ಇಂಥ ವಿಷಯದಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಪ್ಲೀಸ್ ಆಗು.
ಅಮೂಲ್ಯ ಕಾಲ್ ಮಾಡ್ತಾಳೆ, ನೀನು ಅಂತ ಕೇಳ್ಕೊಂಬರ್ತೀನಿ. ಇಶಿ ಓಕೆ ಸಾತಕ್? ಅಗ್ರಜ, ಭಾವ ಹೇಳಿದ್ದು ಕಾಲ್ ಬಂದಿದೆ ಅಂತ ಮಾತ್ರ, ಏನೋ ಆಗಿದೆ ಅಂತ ಅಲ್ಲ. ಯಾ ಅಫ್ಕೋರ್ಸ್, ಅದು ಆಕ್ಚುಲಿ ಫ್ಲೋ ಅಲ್ಲಿ ಬಂತಲ್ಲ ಅಣ್ಣ, ಗೊತ್ತಾಯ್ತು. ಸರಿ, ಆಲ್ರೆಡಿ ಲೇಟ್, ರೆಡಿಯಾಗಿ ಬಂದ್ಬಿಡ್ತೀನಿ. ನಿನಗೆ ನಮ್ಮ ಮೇಲೆ ಏನೂ ಕೋಪ ಇಲ್ಲ ಅಲ್ವಾ? ಏನೋ ಐಮ್ ಫೈನ್, ಬಟ್ ನೀವಿಬ್ರು ಧ್ರುವನಿಂದ ದೂರ ಇರಿ. ಪ್ರಾಮಿಸ್ ಅಣ್ಣ, ನಾವು ನಾನು ಯಾವುದೇ ಕಾರಣಕ್ಕೂ ಮೀಟ್ ಮಾಡಲ್ಲ. ನೀನು ಕೋಪ ಬಂದರೆ ಬೈದ್ಬಿಡು ಅಗ್ರಜ. ಇಲ್ಲ ಇನ್ನೂ ಜಾಸ್ತಿ ಕೋಪ ಬಂದರೆ ಒಂದು ಏಟ್ ಕೂಡ ಹೊಡೆದ್ಬಿಡು. ಆದರೆ ಪ್ಲೀಸ್ ಸೈಲೆಂಟಾಗಿ ಮಾತ್ರ ಇರಬೇಡ. ನನಗೆ ಆದ್ಯನ್ಗೆ ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ಅಗ್ರಜ. ನಿಜ ಅಣ್ಣ, ಪ್ಲೀಸ್ ಡೋಂಟ್ ರಿಪೀಟ್ ದಿಸ್. ಶೋರ್. ಅಪ್ಪ, ಇವಾಗ ನೆಮ್ಮದಿ ಸಿಕ್ತು, ಇನ್ಮೇಲೆ ಫನ್ನೇ. ತರಲೆ ಮಾತು ಜಾಸ್ತಿ ಆಯ್ತು ನಿಂದು. ಬೇಗ ರೆಡಿ ಆಗು, ಇಲ್ಲ ಅಮ್ಮನಿಗೆ ಕೋಪ ಬರುತ್ತೆ. ನನ್ನ ಕೋಪ ಅಮ್ಮನ ಕೋಪದ ಮುಂದೆ ಲೆಕ್ಕನೇ ಇಲ್ಲ, ಗೊತ್ತು ತಾನೆ? ಯಾ ಗೊತ್ತು. ಇನ್ನೊಂದು 5 ನಿಮಿಷದಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ನಿನಗೇನು ಹೊಸದಾಗಿ ಹೇಳ್ಬೇಕು ಅಮೂಲ್ಯ? ಬಾಯ್ ನಿಲ್ಸ್ಬೋದಾಗ್ರದ, ಆದ್ರೆ ಮನ್ಸಿನ ಮಾತಲ್ಲ. ಈಗ ನೀನ್ ವಿಕ್ರಮ್, ನಾನ್ ಬೇತಾಳ್. ವಿಕ್ರಮ್ ಬೇತಾಳ್. ವಿಕ್ರಮ್. My lovely idiots. ದೇವ್ರೆ, ಆವತ್ತಿನ ಚಪ್ಪಲಿ ಪೂಜೆ ಈಗಲೂ ನನ್ನ ಕಣ್ಮುಂದೆ ಇದೆ. ಕೆಟ್ಟದಾಗಬಾರ್ದು ಅಂತಾನೆ ನೀನು ಆ ಮದುವೆ ನಿಲ್ಲಿಸ್ದೆ. ಹಾಗೇನೆ ಈ ಮದುವೆಲಿ ಯಾವ ವಿಘ್ನನೂ ಬರದೇ ಇರೋ ಥರ ನೋಡ್ಕೊಳಪ್ಪ. ಅಮ್ಮ, ಚಪ್ರ ಹಾಕೊಂಡು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ನೀನು ಹೋಗಿ ಆರ್ತಿನ ಕರ್ಕೊಂಡು ಬಾ, ಪೂಜೆ ಶುರು ಮಾಡೋಣ. ಸರಿಮ್ಮ. ಏಯ್ ಸಾಕು ಸುಮ್ಮನಿರೆ, ನಿಂಗೇನು ಗೊತ್ತು ಅಂತ ಅಮ್ಮನ ಆಡ್ಕೊಳ್ತೀಯಾ? ಅಮ್ಮ ನೋಡಿರೋ ಕಷ್ಟದ 1% ಆದ್ರೂ ನೀನು ನೋಡಿದ್ಯಾ? ನಾನು ಅದನ್ನೇ ಕಡೆ ಹೇಳಿದ್ದು, ಇದು ಖುಷಿ ಪಡೋ ವಿಚಾರ, ಅಳ್ಬಾರ್ದು ಅಂತ. ಹಾರ್ಟ್ ಸ್ವಲ್ಪ ಮೆತ್ತಗಿದ್ರೆ ನಿನ್ ಕಣ್ಣಲ್ಲೂ ನೀರು ಬಂದಿರೋದು. ಅಕ್ಕನ ಮದ್ವೆ ಅನ್ನೋ ಖುಷಿ ಜೊತೆ ಅವಳನ್ನು ಕಳ್ಸ್ಕೊಡ್ಬೇಕಲ್ಲ ಅನ್ನೋ ಬೇಜಾರು ಇರುತ್ತೆ.